ಪೋಸ್ಟ್ ಆಫೀಸ್ನಲ್ಲಿ ಹಣ ಡಬಲ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ಜೊತೆಗೆ 14% ತನಕ ಇಂಟ್ರೆಸ್ಟ್ ಕೂಡ ಪಡಿಬಹುದು. ಸಾಮಾನ್ಯವಾಗಿ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ 8% ತನಕ ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ಈಗ ಹೇಳುವ ಈ ಸೀಕ್ರೆಟ್ ಟ್ರಿಕ್ನಿಂದ 14% ತನಕ ಇಂಟ್ರೆಸ್ಟ್ ಗಳಿಸಬಹುದು. ಪೋಸ್ಟ್ ಆಫೀಸ್ನಲ್ಲಿ ಇರುವಂತಹ ಸ್ಕೀಮ್ಗಳಲ್ಲಿ ಯಾವುದು ಬೆಸ್ಟ್? 1 ಲಕ್ಷ ಅಥವಾ 50,000 ಹಣ ಡೆಪಾಸಿಟ್ ಮಾಡಿದ್ರೆ ಎಷ್ಟು ರಿಟರ್ನ್ ಸಿಗುತ್ತೆ? ಹಾಗೆ ಯಾವ ರೀತಿ 14% ತನಕ ಇಂಟ್ರೆಸ್ಟ್ ಪಡೆಯುವುದು ಮತ್ತು ಹಣವನ್ನು ಡಬಲ್ ಮಾಡೋದು ಹೇಗೆ ಎಲ್ಲವನ್ನ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಹೇಳಿದ್ದೇವೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. 1 ಲಕ್ಷ ಅಥವಾ 50,000 ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಪೋಸ್ಟ್ ಆಫೀಸ್ನಲ್ಲಿ ಸುಮಾರು 12ರಿಂದ 13 ಸೇವಿಂಗ್ ಸ್ಕೀಮ್ಗಳು ಇವೆ. ಎಲ್ಲವೂ ಕೂಡ ಒನ್ ಟೈಮ್ ಡೆಪಾಸಿಟ್ ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದಿಲ್ಲ. ಪೋಸ್ಟ್ ಆಫೀಸ್ನಲ್ಲಿ ಒನ್ ಟೈಮ್ ಡೆಪಾಸಿಟ್ಗೆ ಸೂಟ್ ಆಗುವಂತಹ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಅದು ಸೇವಿಂಗ್ ಅಕೌಂಟ್, FD, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್, ಮಂತ್ಲಿ ಇನ್ಕಮ್ ಸ್ಕೀಮ್, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಮತ್ತು ಕಿಸಾನ್ ವಿಕಾಸ್ ಪತ್ರ. ಮೊದಲನೇದು ಸೇವಿಂಗ್ ಅಕೌಂಟ್. ಇಲ್ಲಿ 4% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೇವಿಂಗ್ ಅಕೌಂಟ್ನಲ್ಲಿ ಅದು ಕೂಡ 1 ಲಕ್ಷ ಡೆಪಾಸಿಟ್ ಇನ್ವೆಸ್ಟ್ಮೆಂಟ್ನ ರೀತಿಯಲ್ಲಿ ರೆಕಮೆಂಡ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸೇವಿಂಗ್ ಅಕೌಂಟ್ನಲ್ಲಿ ಹಣ ಈಸಿಯಾಗಿ ವಿಡ್ರಾ ಮಾಡ್ಬೋದು. ಹಣ ವಿಡ್ರಾ ಮಾಡಿ ಬೇಗ ಖಾಲಿ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಸೇವಿಂಗ್ ಅಕೌಂಟ್ನಲ್ಲಿ ಹಣ ಸೇವ್ ಮಾಡ್ಬೋದು, ಆದರೆ ಅದು ಇನ್ವೆಸ್ಟ್ಮೆಂಟ್ ಆಗಲ್ಲ. ಎರಡನೇದು ಇಲ್ಲಿ ಕೇವಲ 4% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗೋದು. ಇದು ಬೇರೆ ಇನ್ವೆಸ್ಟ್ಮೆಂಟ್ಗಳಿಗೆ ಅಥವಾ ಬೇರೆ ಸ್ಕೀಮ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಕಡಿಮೆ. ಇದಾದ ಮೇಲೂ ನೀವೇನಾದರೂ ಸೇವಿಂಗ್ ಅಕೌಂಟ್ನಲ್ಲಿ ಹಣ ಡೆಪಾಸಿಟ್ ಮಾಡಿದ್ರೆ 1 ಲಕ್ಷಕ್ಕೆ 4% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 4,000 ವರ್ಷಕ್ಕೆ ಇಂಟ್ರೆಸ್ಟ್ ಸಿಗುತ್ತೆ. 50,000 ರೂಪಾಯಿಗೆ 4% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 2,000 ಇಂಟ್ರೆಸ್ಟ್ ವರ್ಷಕ್ಕೆ ಸಿಗುತ್ತೆ. ನೆಕ್ಸ್ಟ್ FD ಫಿಕ್ಸ್ಡ್ ಡೆಪಾಸಿಟ್. ಇಲ್ಲಿ 6.9%ನಿಂದ 7.5% ವರೆಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ಈಗಿರುವ ಇಂಟ್ರೆಸ್ಟ್ ಟಿಲ್ 31 ಡಿಸೆಂಬರ್ 2025 ವರೆಗೆ 1 ವರ್ಷದ FDಗೆ 6.9%, 2 ವರ್ಷದ FDಗೆ 7%, 3 ವರ್ಷದ FDಗೆ 7.1%, ಹಾಗೆ 5 ವರ್ಷದ FDಗೆ 7.5% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದೇ ರೀತಿ ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ಆಗಿ ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಅಂದರೆ ನೀವು ಡೆಪಾಸಿಟ್ ಮಾಡಿದ ಹಣಕ್ಕೆ ಕ್ಯಾಲ್ಕುಲೇಟ್ ಆದಂತಹ ಇಂಟ್ರೆಸ್ಟ್ ಅಮೌಂಟ್ ಅನ್ನು ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿದ ನಂತರ ಮತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದು, ಬಡ್ಡಿಯ ಮೇಲೆ ಬಡ್ಡಿ ಲೆಕ್ಕ ಹಾಕೋದು ಅಂತ. ಈಗ ನೀವು 1 ಲಕ್ಷ 1 ವರ್ಷದ FDಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ 6.9% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 7,081 ರೂಪಾಯಿ ಸಿಗುತ್ತೆ. ಅದೇ ನೀವು 5 ವರ್ಷದ FD ಮಾಡಿದ್ರೆ 44,995 ರೂಪಾಯಿ ಇಂಟ್ರೆಸ್ಟ್ ಗಳಿಸ್ತೀರಾ. ಇಲ್ಲಿ ಕ್ವಾರ್ಟರ್ಲಿ ಕಂಪೌಂಡಿಂಗ್ ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಹಣ ಬರುತ್ತೆ. 50,000 ಡೆಪಾಸಿಟ್ ಮಾಡಿದ್ರೆ 1 ವರ್ಷಕ್ಕೆ 6.9% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 3,540 ರೂಪಾಯಿ, ಹಾಗೆ 5 ವರ್ಷದ FDಗೆ 22,497 ರೂಪಾಯಿ ಸಿಗುತ್ತೆ. ನೀವೇನಾದರೂ 5 ವರ್ಷದ FD ಮಾಡಿದ್ರೆ ಟ್ಯಾಕ್ಸ್ ಡಿಡಕ್ಷನ್ ಕೂಡ ಪಡಿಬಹುದು. ATC ಅಡಿಯಲ್ಲಿ 1.5 ಲಕ್ಷದ ತನಕ ಟ್ಯಾಕ್ಸ್ ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್. ಇಲ್ಲಿ ಎಟ್ ಪ್ರೆಸೆಂಟ್ 8.2% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಆದರೆ ಈ ಸ್ಕೀಮ್ ಸೀನಿಯರ್ ಸಿಟಿಸನ್ಸ್ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮಾತ್ರ ಇರುವಂತಹ ಸ್ಕೀಮ್. ನೋಡಿ, ಎಲ್ಲ ಇನ್ವೆಸ್ಟ್ಮೆಂಟ್ಗಳು ಎಲ್ರಿಗೂ ಸೂಟ್ ಆಗಲ್ಲ. ಏಜ್, ಇನ್ಕಮ್, ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅನುಗುಣವಾಗಿ ನಿರ್ಧಾರ ಆಗುತ್ತೆ. ಸೊ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಸೀನಿಯರ್ ಸಿಟಿಸನ್ಸ್ ಲಾಭವನ್ನು ಪಡಿಬಹುದು. ಇಲ್ಲಿ ಇಂಟ್ರೆಸ್ಟ್ 8.2% ಕ್ಯಾಲ್ಕುಲೇಟ್ ಆಗುತ್ತೆ. ಆದರೆ FDಯಲ್ಲಿ ಕ್ವಾರ್ಟರ್ಲಿ ಕಂಪೌಂಡಿಂಗ್ ಇತ್ತು. ಪ್ರತಿ 3 ತಿಂಗಳಿಗೆ ಬಡ್ಡಿಯನ್ನು ಪ್ರಿನ್ಸಿಪಲ್ ಅಮೌಂಟಿಗೆ ಆ್ಯಡ್ ಮಾಡಿ ಅದರ ಮೇಲೆ ಮತ್ತೆ ಬಡ್ಡಿಯನ್ನು ಲೆಕ್ಕ ಹಾಕಲಾಗ್ತಾ ಇತ್ತು. ಆದರೆ ಇಲ್ಲಿ ಪ್ರತಿ 3 ತಿಂಗಳಿಗೆ ಕ್ಯಾಲ್ಕುಲೇಟ್ ಆದಂತಹ ಇಂಟ್ರೆಸ್ಟ್ ಅಮೌಂಟನ್ನು ನಿಮಗೆ ಪೇ ಮಾಡ್ತಾರೆ ಅಥವಾ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಉದಾಹರಣೆಗೆ ನೀವು 1 ಜನವರಿಯಲ್ಲಿ ಅಕೌಂಟ್ ಓಪನ್ ಮಾಡಿ ಹಣವನ್ನು ಡೆಪಾಸಿಟ್ ಮಾಡಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಇಂಟ್ರೆಸ್ಟ್ ಅಮೌಂಟನ್ನು ಏಪ್ರಿಲ್ 1ಗೆ ಪೇ ಮಾಡ್ತಾರೆ. ಏಪ್ರಿಲ್, ಮೇ, ಜೂನ್ಗೆ ಕ್ಯಾಲ್ಕುಲೇಟ್ ಆದ ಇಂಟ್ರೆಸ್ಟ್ ಅಮೌಂಟನ್ನು ಜುಲೈ 1ಗೆ ಕೊಡ್ತಾರೆ. ಹೀಗೆ ವರ್ಷದಲ್ಲಿ 4 ಬಾರಿ ಏಪ್ರಿಲ್, ಜುಲೈ, ಅಕ್ಟೋಬರ್, ಜನವರಿ 1ಗೆ ಪ್ರತಿ 3 ತಿಂಗಳ ಇಂಟ್ರೆಸ್ಟ್ ಅಮೌಂಟನ್ನು ನಿಮ್ಮ ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನ ಅಕೌಂಟ್ನ ಡ್ಯೂರೇಷನ್ 5 ವರ್ಷ. ಇಲ್ಲಿ ನೀವು ಬಂದಂಥ ಇಂಟ್ರೆಸ್ಟ್ ಮೇಲೆ ಮತ್ತೆ 6.9% ಇಂಟ್ರೆಸ್ಟ್ ಗಳಿಸ್ಬೋದು. ಹೇಗೆ ಅಂತೀರಾ? ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನ ಜೊತೆ RD ಅಕೌಂಟನ್ನು ಲಿಂಕ್ ಮಾಡೋದು. ಈಗ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಪ್ರತಿ 3 ತಿಂಗಳಿಗೆ ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಆ ಹಣವನ್ನು RD ಅಕೌಂಟಿಗೆ ಹಾಕಬೇಕು. ಈಗ ಜನವರಿಯಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಏಪ್ರಿಲಿಗೆ ಇಂಟ್ರೆಸ್ಟ್ ಅಮೌಂಟ್ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಅಲ್ವಾ? ನೋಡಿ, ನೀವು 1 ಲಕ್ಷ ಹಣ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ 8.2% ಇಂಟ್ರೆಸ್ಟ್ನಲ್ಲಿ 5 ವರ್ಷಕ್ಕೆ 41,000 ರೂಪಾಯಿ ಗಳಿಸ್ತೀರಾ. ನೀವು ಗಳಿಸಿದ ಬಡ್ಡಿಯನ್ನು ಪ್ರತಿ 3 ತಿಂಗಳಿಗೆ ಒಮ್ಮೆ ನಿಮಗೆ ಪೇ ಮಾಡ್ತಾರೆ.
41,000 ರೂಪಾಯಿಯಲ್ಲಿ 2,049 ರೂಪಾಯಿಯಂತೆ ಎವ್ರಿ 3 ಮಂತ್ಸ್ಗೆ ಪೇ ಮಾಡ್ತಾರೆ. ಒಂದು ವರ್ಷಕ್ಕೆ 8,196 ರೂಪಾಯಿಯನ್ನು ಗಳಿಸ್ತೀರಾ. ಇಲ್ಲಿ ಬಂದಂತಹ ಇಂಟ್ರೆಸ್ಟ್ ಅಮೌಂಟನ್ನು ಅವಶ್ಯಕತೆ ಇದ್ದರೆ ಖರ್ಚು ಮಾಡಿ, ಅಥವಾ ನಿಮಗೆ ಬೇರೆ ಇನ್ಕಮ್ ಸೋರ್ಸ್ ಇದ್ದು ಪೆನ್ಷನ್ ಏನಾದರೂ ಬರ್ತಾ ಇದ್ದರೆ ಅದರಿಂದ ನಿಮ್ಮ ಖರ್ಚು ಮ್ಯಾನೇಜ್ ಆಗ್ತಾ ಇದ್ದರೆ ನೀವು ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ ಗಳಿಸಿದ ಬಡ್ಡಿಯನ್ನು ಮತ್ತೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಲಾಭವನ್ನು ಪಡಿಬಹುದು. ಈ ಹಿಂದೆ ಹೇಳಿದಂತೆ ಆರ್ ಡಿ ಅಕೌಂಟಿಗೆ ಲಿಂಕ್ ಮಾಡಿದ್ರೆ ಹೆಚ್ಚುವರಿಯಾಗಿ 6.9% ಇಂಟ್ರೆಸ್ಟ್ ಗಳಿಸ್ಬೋದು. ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಕೌಂಟ್ನ ಡ್ಯೂರೇಷನ್ 5 ವರ್ಷ. ಹಾಗೆ 5 ವರ್ಷದ ಆರ್ಡಿಗೆ ಪೋಸ್ಟ್ ಆಫೀಸ್ನಲ್ಲಿ 6.9% ಇಂಟ್ರೆಸ್ಟ್ ಸಿಗುತ್ತೆ. ನೀವೇನು ಮಾಡಬೇಕಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ನಿಂದ ಸಿಕ್ಕಿದ ಇಂಟ್ರೆಸ್ಟ್ ಅಮೌಂಟನ್ನು ಆರ್ ಡಿ ಅಕೌಂಟ್ಗೆ ಪ್ರತಿ ತಿಂಗಳು ಡೆಪಾಸಿಟ್ ಮಾಡಬೇಕು. ಪ್ರತಿ 3 ತಿಂಗಳಿಗೆ ನಿಮಗೆ 2,049 ರೂಪಾಯಿ ಸಿಗುತ್ತೆ ಅಲ್ವಾ, ಅದರಲ್ಲಿ 1,500 ರೂಪಾಯಿ ಪ್ರತಿ ತಿಂಗಳು 500 ರೂಪಾಯಿಯಂತೆ ಆರ್ ಡಿ ಅಕೌಂಟಿಗೆ ಕಟ್ಟಬೇಕು. ಈಗ ಜನವರಿಯಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಇಂಟ್ರೆಸ್ಟ್ ಅಮೌಂಟ್ ಏಪ್ರಿಲ್ನಲ್ಲಿ ಪೇ ಮಾಡ್ತಾರೆ. ನೀವು 1 ಲಕ್ಷ ಡೆಪಾಸಿಟ್ ಮಾಡಿದ್ರೆ 2,049 ರೂಪಾಯಿ ನಿಮಗೆ ಬರುತ್ತೆ. ಅದರಲ್ಲಿ 1,500 ರೂಪಾಯಿ ಅಂದರೆ ಏಪ್ರಿಲ್ನಲ್ಲಿ ಆರ್ ಡಿ ಅಕೌಂಟ್ ಓಪನ್ ಮಾಡಿ ಏಪ್ರಿಲ್, ಮೇ, ಜೂನ್ಗೆ ತಲಾ 500 ರೂಪಾಯಿಯಂತೆ ಪ್ರತಿ ತಿಂಗಳು ಕಟ್ಟಬೇಕು. ನೆಕ್ಸ್ಟ್ ಜುಲೈಯಲ್ಲಿ ಮತ್ತೆ 2,049 ರೂಪೀಸ್ ಕ್ರೆಡಿಟ್ ಆಗುತ್ತೆ. ಅದರಿಂದ ಮತ್ತೆ 1,500, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹೀಗೆ ನೀವು 5 ವರ್ಷಕ್ಕೆ ಒಟ್ಟು 30,000 ರೂಪಾಯಿ ಆರ್ ಡಿ ಅಕೌಂಟ್ನಲ್ಲಿ ಡೆಪಾಸಿಟ್ ಮಾಡ್ತೀರಾ. ಅದಕ್ಕೆ 6.9% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮಗೆ ಎಕ್ಸ್ಟ್ರಾ 5,872 ರೂಪಾಯಿ ಸಿಗುತ್ತೆ. ನೀವೇನಾದರೂ ಸೀನಿಯರ್ ಸಿಟಿಸನ್ಸ್ ಆಗಿದ್ದು 1 ವರ್ಷದ FD ಮಾಡಿದ್ರೆ ಕೇವಲ 7,081 ರೂಪಾಯಿ ಪಡಿಬಹುದು. ಆದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ ವರ್ಷಕ್ಕೆ 8,196 ರೂಪಾಯಿಯನ್ನು ಗಳಿಸ್ತೀರಾ. ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಜೊತೆ ಆರ್ ಡಿ ಅಕೌಂಟನ್ನು ಲಿಂಕ್ ಮಾಡಿದ್ರೆ 5 ವರ್ಷದ ನಂತರ ಅಂದರೆ ಅಕೌಂಟ್ ಮೆಚುರಿಟಿ ಆದ ನಂತರ 1,46,872 ರೂಪಾಯಿಯನ್ನು ನೀವು ಪಡಿಬಹುದು. ನೋಡಿ, ಯಾರಾದರೂ ತಮ್ಮ ಪೇರೆಂಟ್ಸ್ನ ಖರ್ಚಿಗೆ ಹಣವನ್ನು ಸೆಂಡ್ ಮಾಡ್ತಾ ಇದ್ರೆ ನೀವು ಈ ಆಪ್ಷನನ್ನು ಯೂಸ್ ಮಾಡ್ಬೋದು. ನೋಡಿ, ನೀವು ಒಂದು ಲಂಸಮ್ ಹಣವನ್ನು ನಿಮ್ಮ ಪೇರೆಂಟ್ಸ್ ಹೆಸರಿನಲ್ಲಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು. ನಂತರ ಅದಕ್ಕೆ ಬಂದಂತಹ ಇಂಟ್ರೆಸ್ಟ್ ಅಮೌಂಟ್ ಅವರ ಸೇವಿಂಗ್ ಅಕೌಂಟಿಗೆ ಹೋಗುತ್ತೆ ಅಲ್ವಾ, ಅದು ಅವರ ಖರ್ಚಿಗೆ ಯೂಸ್ ಮಾಡ್ಬೋದು. ಅಕೌಂಟ್ನಲ್ಲಿ ಇನ್ವೆಸ್ಟ್ ಮಾಡಿದ ಹಣ ಹಾಗೆ ಇರುತ್ತೆ. ಇಲ್ಲಿ ನೀವು ನಿಮ್ಮ ಕೈಯಿಂದ ಹಣ ಕೊಡುವ ಬದಲು ಪೋಸ್ಟ್ ಆಫೀಸ್ ನಿಮ್ಮ ಪೇರೆಂಟ್ಸ್ಗೆ ಹಣವನ್ನು ಕೊಡುತ್ತೆ. ನೀವು ಇನ್ವೆಸ್ಟ್ ಮಾಡಿದ ಹಣ ಹಾಗೆ ಅಕೌಂಟ್ನಲ್ಲಿ ಸೇಫ್ ಆಗಿರುತ್ತೆ 5 ವರ್ಷದ ತನಕ. ನೆಕ್ಸ್ಟ್ ಮಂತ್ಲಿ ಇನ್ಕಮ್ ಸ್ಕೀಮ್. ಇಲ್ಲಿ 7.4% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳಿದ್ರೆ ಇದರ ಹೆಸರೇ ಹೇಳುವಂತೆ ಇದು ಒಂದು ಮಂತ್ಲಿ ಇನ್ಕಮ್ ಕೊಡುವಂತಹ ಸ್ಕೀಮ್. ಈ ಸ್ಕೀಮ್ನ ಡ್ಯೂರೇಷನ್ 5 ವರ್ಷ. ಇಲ್ಲಿ 7.4% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಈ ಸ್ಕೀಮ್ನಲ್ಲಿ ನೀವು FD ಹಾಗೆ ಒಂದು ಲಂಸಮ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತೀರಾ. ಆದರೆ ಈ ಸ್ಕೀಮ್ನಲ್ಲಿ ಕ್ಯಾಲ್ಕುಲೇಟ್ ಆಗುವಂತಹ ಇಂಟ್ರೆಸ್ಟ್ ಅಮೌಂಟನ್ನು ಪ್ರತಿ ತಿಂಗಳಿಗೊಮ್ಮೆ ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ. ನೋಡಿ, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಪ್ರತಿ 3 ತಿಂಗಳಿಗೆ ಒಮ್ಮೆ ಇಂಟ್ರೆಸ್ಟ್ ಅಮೌಂಟನ್ನು ಪೇ ಮಾಡ್ತಾರೆ. ಆದರೆ ಈ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು ಕ್ಯಾಲ್ಕುಲೇಟ್ ಆದಂತಹ ಇಂಟ್ರೆಸ್ಟ್ ಅಮೌಂಟನ್ನು ನಿಮಗೆ ಕೊಡ್ತಾರೆ. ಇಲ್ಲಿ ನೀವು 1 ಲಕ್ಷ ಡೆಪಾಸಿಟ್ ಮಾಡಿದ್ರೆ 612 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ವರ್ಷಕ್ಕೆ 7,344 ರೂಪಾಯಿ ನಿಮಗೆ ಸಿಗುತ್ತೆ. 5 ವರ್ಷಕ್ಕೆ 36,720 ರೂಪಾಯಿ. ನೋಡಿ, ನೀವು 5 ವರ್ಷದ FD ಮಾಡಿದ್ರೆ 44,990 ರೂಪಾಯಿ ಸಿಗ್ತಾ ಇತ್ತು ಅಲ್ವಾ. ಆದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ 41,000 ರೂಪಾಯಿಯನ್ನು ನೀವು 5 ವರ್ಷಕ್ಕೆ ಇಂಟ್ರೆಸ್ಟ್ ಪಡಿಬೋದು. ಜೊತೆಗೆ ಬಂದಂತಹ ಇಂಟ್ರೆಸ್ಟನ್ನು ನೀವು ಆರ್ ಡಿ ಅಕೌಂಟಿಗೆ ಲಿಂಕ್ ಮಾಡಿದ್ರೆ ನೀವು ಎಕ್ಸ್ಟ್ರಾ 6.9% ಇಂಟ್ರೆಸ್ಟ್ನಲ್ಲಿ 5,872 ರೂಪಾಯಿ ಎಕ್ಸ್ಟ್ರಾ ಪಡಿಬಹುದು. ಒಟ್ಟು 46,872 ರೂಪಾಯಿಯನ್ನು ನೀವು ಗಳಿಸ್ತೀರಾ. ಹಾಗೆ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ 36,720 ರೂಪಾಯಿಯನ್ನು ನೀವು 5 ವರ್ಷಕ್ಕೆ ಪಡಿಬಹುದು. ಇಲ್ಲಿ ಕೂಡ ಆರ್ ಡಿ ಟ್ರಿಕ್ಕನ್ನು ಬಳಸ್ಬೋದು. ನಿಮಗೆ ಇಲ್ಲಿ ಪ್ರತಿ ತಿಂಗಳು ಇಂಟ್ರೆಸ್ಟ್ ಅಮೌಂಟ್ ಸಿಗುತ್ತೆ. ಅದನ್ನು ನೀವು ಮತ್ತೆ ಆರ್ ಡಿ ಅಕೌಂಟಿಗೆ ಹಾಕಿ ಎಕ್ಸ್ಟ್ರಾ 6.9% ಇಂಟ್ರೆಸ್ಟನ್ನು ಗಳಿಸ್ಬೋದು. ಸೇಮ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ನೋಡಿದ್ವಲ್ಲ, ಅದೇ ರೀತಿ ಇಲ್ಲಿ ಕೂಡ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿರ್ತೇನೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ, ಚೆಕ್ ಮಾಡಬಹುದು. ಒಂದು ಎಕ್ಸ್ಟ್ರಾ ಮಂತ್ಲಿ ಇನ್ಕಮ್ ಬೇಕು, ರೆಗ್ಯುಲರ್ ಇನ್ಕಮ್ ಬೇಕು ಅಂತ ಹೇಳುವವರಿಗೆ ಈ ಆಪ್ಷನ್ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಇಲ್ಲಿ 7.7% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅಕೌಂಟ್ನ ಡ್ಯೂರೇಷನ್ 5 ವರ್ಷ. ಇಂಟ್ರೆಸ್ಟ್ ವರ್ಷಕ್ಕೆ ಕ್ಯಾಲ್ಕುಲೇಟ್ ಆಗೋದು, ಆ್ಯನ್ಯುವಲಿ ಕಾಂಪೌಂಡಿಂಗ್ ಕೂಡ ಮಾಡಲಾಗುತ್ತೆ. ಇಲ್ಲಿ ಇಂಟ್ರೆಸ್ಟ್ ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಪೇ ಆಗಲ್ಲ.
ಕ್ಯಾಲ್ಕುಲೇಟ್ ಆದಂಥ ಇಂಟ್ರೆಸ್ಟ್ ಅಮೌಂಟ್ ಅಕೌಂಟ್ ಮೆಚುರಿಟಿ ಆದ ನಂತರವೇ ಸಿಗೋದು. ಇಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಎಟ್ ದ ರೇಟ್ ಆಫ್ 7.7% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ 44,903 ರೂಪಾಯಿಯನ್ನು 5 ವರ್ಷಕ್ಕೆ ಪಡಿಬಹುದು. ಅಕೌಂಟ್ ಮೆಚುರಿಟಿ ಆದಾಗ 1,44,903 ರೂಪಾಯಿ ಒಟ್ಟು ಹಣ ನಿಮಗೆ ಸಿಗತ್ತೆ. ನೋಡಿ, 5 ವರ್ಷದ FD ಮಾಡಿದ್ರೆ 44,990 ರೂಪಾಯಿ ಇಂಟ್ರೆಸ್ಟ್ 5 ವರ್ಷಕ್ಕೆ ಸಿಗತ್ತೆ. ಅದೇ ನೀವು ಸೀನಿಯರ್ ಸಿಟಿಸನ್ಸ್ ಆಗಿದ್ದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ 1 ಲಕ್ಷ ಡೆಪಾಸಿಟ್ ಮಾಡಿದ್ರೆ 41,000 ರೂಪಾಯಿ ಇಂಟ್ರೆಸ್ಟ್ 5 ವರ್ಷಕ್ಕೆ ಸಿಗತ್ತೆ. ಪ್ಲಸ್ 500 ರೂಪಾಯಿಯಂತೆ RD ಅಕೌಂಟ್ ಏನಾದರೂ ಮಾಡಿದ್ರೆ ನೀವು ಒಟ್ಟು 5 ವರ್ಷಕ್ಕೆ 46,872 ರೂಪಾಯಿಯನ್ನು ಪಡಿಬಹುದು. ನೋಡಿ, ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ 36,720 ರೂಪಾಯಿ ಇಂಟ್ರೆಸ್ಟ್ 5 ವರ್ಷಕ್ಕೆ ಸಿಗುತ್ತೆ. ಪ್ಲಸ್ 500 ರೂಪಾಯಿ RD ಮಾಡಿದ್ರೆ 43,592 ರೂಪಾಯಿ ನಿಮಗೆ 5 ವರ್ಷಕ್ಕೆ ಸಿಗತ್ತೆ. ಅದೇ ನೀವು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮೆಚುರಿಟಿ ಸಮಯಕ್ಕೆ 44,903 ರೂಪಾಯಿ ನಿಮಗೆ ಇಂಟ್ರೆಸ್ಟ್ ಸಿಗತ್ತೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ನಲ್ಲಿ ಕೂಡ ಟ್ಯಾಕ್ಸ್ ಡಿಡಕ್ಷನನ್ನು ಪಡಿಬಹುದು. ATC ಅಡಿಯಲ್ಲಿ 1.5 ಲಕ್ಷದ ತನಕ ಟ್ಯಾಕ್ಸ್ ಡಿಡಕ್ಷನನ್ನು ಪಡಿಬಹುದು. ನೆಕ್ಸ್ಟ್, ಕಿಸಾನ್ ವಿಕಾಸ್ ಪತ್ರ. ಕಿಸಾನ್ ಅಂದ ತಕ್ಷಣ ಇದು ಕೃಷಿಕರಿಗೆ ಮಾತ್ರ ಅಲ್ಲ, ಈ ಸ್ಕೀಮ್ನಲ್ಲಿ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ಅಕೌಂಟ್ನ ಡ್ಯೂರೇಷನ್ 10 ವರ್ಷ. ಇಲ್ಲಿ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮೆಚುರಿಟಿ ಸಮಯಕ್ಕೆ ಅಕೌಂಟ್ ಮೆಚುರಿಟಿ ಸಮಯಕ್ಕೆ 2 ಲಕ್ಷವನ್ನು ಪಡಿಬೋದು. ಅಂದರೆ ಹಣ ಡಬಲ್ ಆಗಿರುತ್ತೆ. ಬಟ್ ಇದೊಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇಲ್ಲಿ 7.5% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಮುಂದಿನ 10 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿದಂತಹ 1 ಲಕ್ಷ 2 ಲಕ್ಷ ಆಗುತ್ತೆ. ಅಂದರೆ ನೀವಿಲ್ಲಿ 1 ಲಕ್ಷ ಇಂಟ್ರೆಸ್ಟನ್ನು ಪಡಿತೀರಾ. ನೀವೀಗ ಸ್ಕ್ರೀನ್ನಲ್ಲಿ ನೋಡ್ಬೋದು ಯಾವ ಸ್ಕೀಮ್ನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು % ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ. ಯಾರಿಗಾದರೂ ಬೇಕಿದ್ರೆ ಸ್ಕ್ರೀನ್ಶಾಟನ್ನು ಹಿಡಿದು ಇಟ್ಕೊಳ್ಬೋದು. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.